ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಂತಾಮಣಿಯ ಪ್ರಮುಖ ವಾಣಿಜ್ಯ ವೃತ್ತ ಆಜಾದ್ ಚೌಕ್ ನವೀಕರಣ ಸ್ಥಳಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ. ಪುಟ್ಟ ಹೋಟೆಲ್ನಲ್ಲಿ ದೋಸೆ ಸವಿದ ಸಚಿವರು. ನಿಯಂತ್ರಣ ತಪ್ಪಿದ ಈಚರ್ ವಾಹನದಿಂದ ಸರಣಿ ಡಿಕ್ಕಿ. ಅಪಘಾತದ ತೀವ್ರತೆಗೆ ಕಾರು ಬೈಕ್ ಸಂಪೂರ್ಣ ಜಖಂ. ಬಾಲಕನ ತಲೆಗೆ ತೀವ್ರ ಪೆಟ್ಟು. ಶ್ರೀ ಯೋಗಿ ದ್ಯಾವಪ್ಪ ತಾತನ ಗುಡಿಯ ಎತ್ತುಗಳ ಜಾತ್ರೆ ಜಾಗ ಒತ್ತುವರಿ ಆರೋಪ ಪ್ರಶ್ನಿಸಿದ 8 ಜನರ ವಿರುದ್ಧ ಜಾತಿ ನಿಂದನೆ ಕೇಸ್. ವಾರ್ತೆಗಳ ವಿವರ. ಚಿಂತಾಮಣಿ ನಗರದ ಪ್ರಮುಖ ವಾಣಿಜ್ಯ ವೃತ್ತ ಆಜಾದ್ ಚೌಕ್ ಅನ್ನು ವೈಜ್ಞಾನಿಕವಾಗಿ ನವೀಕರಣಗೊಳಿಸುತ್ತಿದ್ದು, ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಾಮಗಾರಿ ವೀಕ್ಷಣೆ ಮಾಡಿ ಅಲ್ಲಿಯೇ ಸಣ್ಣ ಹೋಟೆಲ್ ಒಂದರಲ್ಲಿ ದೋಸೆ ಸವಿದ್ರು. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ನೂರಾರು ಕೋಟಿ ರುಗಳ ಅಭಿವೃದ್ಧಿ ಕಾಮಗಾರಿಗಳು ವೇಗವಾಗಿ ನಡೆಯುತ್ತಿದ್ದು, ಚಿಂತಾಮಣಿ ನಗರಕ್ಕೆ ಹೈಟೆಕ್ ಸ್ಪರ್ಶ ನೀಡಲು ಮುಂದಾಗಿರುವ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಗರದ ಪ್ರಮುಖ ರಸ್ತೆಗಳು, ವೃತ್ತಗಳನ್ನು ಆಧುನೀಕರಣಗೊಳಿಸಲು ಮುಂದಾಗುತ್ತಿದ್ದು, ಅದೇ ರೀತಿ ಚಿಂತಾಮಣಿ ನಗರದ ಪುರಾತನವಾದ ಸದಾಜನ ದಟ್ಟಣೆಯಿಂದ ಕೂಡಿರುವ ಆಜಾದ್ ಚೌಕ್ ಅನ್ನು ಕೋಟ್ಯಾಂತರ ರು ವೆಚ್ಚ ಮಾಡಿ ನವೀಕರಣಗೊಳಿಸುತ್ತಿದ್ದು, ಇಂದು ಕಾಮಗಾರಿ ಸ್ಥಳಕ್ಕೆ ಡಾಕ್ಟರ್ ಎಂಸಿ ಸುಧಾಕರ್ ತೆರಳಿ ವೀಕ್ಷಣೆ ಮಾಡಿದ್ರಲ್ಲದೆ ಅಧಿಕಾರಿಗಳಿಗೆ ಹಲವು ಸೂಚನೆಗಳನ್ನು ನೀಡಿದ್ರು. ಆಜಾದ್ ಚೌಕ್ ತಿಂಡಿಗಳಿಗೆ ಹೆಸರುವಾಸಿಯಾಗಿದ್ದು, ಇಲ್ಲಿಯೇ ಪುಟ್ಟ ಹೋಟೆಲ್ ಒಂದಕ್ಕೆ ತೆರಳಿ ದೋಸೆ ಸವಿದ್ರಲ್ಲದೆ ಅಲ್ಲಿನ ಹೋಟೆಲ್ ಮತ್ತು ವ್ಯಾಪಾರದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ತನಗೆ ದೊರೆತಿರುವಂತಹ ಅಧಿಕಾರ ಮತ್ತು ಅವಕಾಶವನ್ನ ಚಿಂತಾಮಣಿಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ ಎಂದರು. ಎ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿಯ ಮಡೇರಹಳ್ಳಿ ಗ್ರಾಮದ ಬಳಿ ನಿಯಂತ್ರಣ ತಪ್ಪಿ ಈಚರ್ ವಾಹನವೊಂದು ಮುಂದಿದ್ದ ಕಾರು ಹಾಗೂ ಬೈಕ್ಗಳಿಗೆ ಸರಣಿ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ವಾಹನಗಳು ಸಂಪೂರ್ಣ ಜಖಂಗೊಂಡಿದ್ದು, ದ್ವಿಚಕ್ರ ವಾಹನದಲ್ಲಿದ್ದ ಬಾಲಕನೊಬ್ಬನಿಗೆ ತಲೆಗೆ ತೀವ್ರ ಪೆಟ್ಟಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಿನಿಂದ ಕೋಲಾರ ಕಡೆಗೆ ಅತಿ ವೇಗವಾಗಿ ಬರ್ತಿದ್ದ ಈಚರ್ ವಾಹನವೊಂದು ಮಡೇರಹಳ್ಳಿ ಬಳಿ ಬರ್ತಿದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿದೆ. ಪರಿಣಾಮವಾಗಿ ಮುಂಭಾಗದಲ್ಲಿದ್ದ ಕಾರು ಮತ್ತು ಬೈಕ್ಗೆ ಜೋರಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಈಚರ್ ವಾಹನ ರಸ್ತೆಯ ಡಿವೈಡರ್ ಮೇಲೇರಿ ನಿಂತಿದೆ. ಇಷ್ಟಕ್ಕೆ ನಿಲ್ಲದ ಅಪಘಾತದ ಸರಣಿ. ಇದೇ ವೇಳೆ ಡಿಕ್ಕಿಯಾದ ಮತ್ತೊಂದು ಈಚರ್ ವಾಹನ ರಸ್ತೆ ಬದಿಯಲ್ಲಿ ಮಾರಾಟಕ್ಕಿದ್ದ ಮಡಿಕೆಗಳ ಮೇಲೆ ನುಗ್ಗಿದೆ. ಮಡಿಕೆಗಳನ್ನೆಲ್ಲ ಪುಡಿ ಪುಡಿ ಮಾಡಿ ರಸ್ತೆ ಪಕ್ಕದಲ್ಲಿದ್ದ ಕಾಲುವೆಗೆ ಇಳಿದು ಜಖಂಗೊಂಡಿದೆ. ಇನ್ನು ಈ ಭೀಕರ ಸರಣಿ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಬಾಲಕನೊಬ್ಬನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದು, ತಕ್ಷಣವೇ ಆತನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಅಪಘಾತದ ಹಿನ್ನೆಲೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ವಾಹನಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದವು. ಮುಂಜಾಗ್ರತಾ ಕ್ರಮವಾಗಿ ಕೋಲಾರ ಗ್ರಾಮಾಂತರ ಪೊಲೀಸರು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೀಡಾದ ವಾಹನಗಳನ್ನು ಕ್ರೇನ್ ಮೂಲಕ ತೆರವುಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸದ್ಯ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅತಿ ವೇಗ ಹಾಗೂ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಿಡ್ಲಘಟ್ಟ ತಾಲೂಕು ದ್ಯಾವಪ್ಪನ ಗುಡಿಯ ಶ್ರೀ ಯೋಗಿ ದ್ಯಾವಪ್ಪ ತಾತನ ಎತ್ತುಗಳ ಜಾತ್ರೆಗೆ ಮೀಸಲಾದ ಸರ್ಕಾರಿ ಜಾಗವನ್ನು ಕೆಲವರು ಒತ್ತುವರಿ ಮಾಡಿದ್ದು, ಒತ್ತುವರಿಯನ್ನು ತೆರವುಗೊಳಿಸಿ ಸದರಿ ಜಾಗವನ್ನು ಎತ್ತುಗಳ ಜಾತ್ರೆಯ ಪರಿಷೆಗೆ ಮೀಸಲು ಇಡಬೇಕೆಂದು ಶ್ರೀ ಯೋಗಿ ದ್ಯಾವಪ್ಪ ತಾತನ ಭಕ್ತರು ಆಗ್ರಹಿಸಿದರು. ಮಾಡಿಕೊಡ್ಬೇಕು ಅಂತ ನಾವು ಮಾನ್ಯ ಶಾಸಕರ ಹತ್ರ ಮತ್ತೆ ಡಿಸಿ ಹತ್ರ ಮತ್ತು ತಹಸೀಲ್ದಾರ್ ಮೇಡಮ್ ಹತ್ರ ಕಳಕಳಿಯಾಗಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ.
ಶಿಡ್ಲಘಟ್ಟ ತಾಲೂಕು ದ್ಯಾವಪ್ಪನ ಗುಡಿಯ ಶ್ರೀ ಯೋಗಿ ದ್ಯಾವಪ್ಪ ತಾತನ ಗುಡಿಯಿದ್ದು ಇಲ್ಲಿನ ಸರ್ಕಾರಿ ಜಾಗದಲ್ಲಿ ವರ್ಷಗಳಿಂದಲೂ ಪ್ರತಿ ವರ್ಷವೂ ದ್ಯಾವಪ್ಪ ತಾತನ ಉತ್ಸವದಂದು ಎತ್ತುಗಳ ಪರಿಷೆ ನಡೆಯುತ್ತಿತ್ತು. ಜಿಲ್ಲೆಯ ವಿವಿಧ ಕಡೆಯಿಂದ ನೂರಾರು ಜೋಡಿ ಎತ್ತುಗಳು ಪರಿಷೆಯಲ್ಲಿ ಸೇರ್ತಿದ್ವು. ಎತ್ತುಗಳ ಮಾರಾಟ ಮತ್ತು ಖರೀದಿ ಜೋರಾಗಿ ನಡೆಯುತ್ತಿತ್ತು. ಆದರೆ ಇದೀಗ ಎತ್ತುಗಳ ಪರಿಷೆ ನಡೆಯುತ್ತಿದ್ದ ಸರ್ಕಾರಿ ಜಾಗಕ್ಕೂ ಒತ್ತುವರಿದಾರರ ಕಣ್ಣು ಬಿದ್ದಿದ್ದು ಅಕ್ಕಪಕ್ಕದ ಕೆಲವರು ಒತ್ತುವರಿ ಮಾಡಿದ್ದು ಒತ್ತುವರಿಯನ್ನ ತೆರವುಗೊಳಿಸಿ ಸದರಿ ಜಾಗವನ್ನು ಶ್ರೀ ಯೋಗಿ ದ್ಯಾವಪ್ಪ ತಾತನ ಎತ್ತುಗಳ ಪರಿಷೆಗೆ ಮೀಸಲು ಇಡುವಂತೆ ಯೋಗಿ ದ್ಯಾವಪ್ಪ ತಾತನ ಭಕ್ತರು ಕೋಟಹಳ್ಳಿ ಗ್ರಾಮಸ್ಥರು ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸಿದ್ರು. ಮುಖಂಡ ಕೋಟಹಳ್ಳಿ ಈರೇಗೌಡ ಮಾತನಾಡಿ, ಸರ್ಕಾರಿ ಜಮೀನು ಸರ್ವೆ ನಂಬರ್ 28ರಲ್ಲಿ 12 ಎಕರೆ ಜಮೀನು ಇದ್ದು ಇದರಲ್ಲಿ 3 ಎಕರೆ ಜಮೀನು ಸರ್ಕಾರಿ ತೋಪು ನಿರ್ಮಾಣಕ್ಕೆ ಮೀಸಲಾಗಿದೆ. ಇನ್ನುಳಿದ ಜಮೀನಿನಲ್ಲಿ ಅನೇಕ ವರ್ಷಗಳಿಂದಲೂ ಶ್ರೀ ಯೋಗಿ ದ್ಯಾವಪ್ಪ ತಾತನ ಜಾತ್ರೆಯೊಂದು ಎತ್ತುಗಳ ಪರಿಷೆ ನಡೆಯುತ್ತಿತ್ತು. ಆದರೆ ಈ ಜಾಗವನ್ನ ಕೋಟಹಳ್ಳಿ ಗ್ರಾಮದ ಅಶ್ವತ್ಥಪ್ಪ, ಅನಿಲ್ ಕುಮಾರ್ ಎನ್ನುವವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಜಾಗಕ್ಕೆ ಹೋಗುವ ದಾರಿಯನ್ನ ಕೂಡ ಮುಚ್ಚಿದ್ದಾರೆ ಎಂದು ದೂರಿದ್ರು. ಇನ್ನು ಈ ಬಗ್ಗೆ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರಿಗೂ ಮನವಿ ನೀಡಿ ಒತ್ತುವರಿ ಜಾಗ ತೆರವುಗೊಳಿಸಿ ಸದರಿ ಜಾಗವನ್ನು ಎತ್ತುಗಳ ಪರಿಷೆಗೆ ಮೀಸಲು ಇಡುವಂತೆ ಮನವಿ ಮಾಡಿದ್ದೆವು. ತಹಶೀಲ್ದಾರರು ಸ್ಥಳಕ್ಕೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡಬಾರದು ಎಂದು ಒತ್ತುವರಿದಾರರಿಗೆ ಸೂಚಿಸಿದ್ರು. ಆದರೆ ಏನು ಉಪಯೋಗವಾಗಿಲ್ಲ. ಬದಲಿಗೆ ನಾವು ಮನವಿ ನೀಡಿದ ಮೇಲೆ ಇನ್ನಷ್ಟು ಒತ್ತುವರಿ ಮಾಡಿದ್ದಾರೆ. ಅಲ್ಲದೆ ಅಲ್ಲಿ ಇದ್ದ ವಾಡಿಕೆ ರಸ್ತೆಯನ್ನ ಕೂಡ ಮುಚ್ಚಿದ್ದಾರೆ ಎಂದು ಆರೋಪಿಸಿದ್ರು. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಸದರಿ ಜಾಗವನ್ನು ಶ್ರೀ ಯೋಗಿ ದ್ಯಾವಪ್ಪ ತಾತನ ಎತ್ತುಗಳ ಪರಿಷೆಗೆ ಮೀಸಲು ಇಡುವಂತೆ ಆಗ್ರಹಿಸಿದ್ರು. ದಾರಿ ಮುಚ್ಚಿ ಹಾಕಿದ್ದನ್ನ ಹಾಗೂ ಒತ್ತುವರಿಯನ್ನು ಪ್ರಶ್ನಿಸಿದ್ದಕ್ಕೆ ನಮ್ಮ ಮೇಲೆ ಸೇರಿದಂತೆ 8 ಮಂದಿಯ ವಿರುದ್ಧ ಜಾತಿ ನಿಂದನೆ ಕೇಸನ್ನ ನೀಡಿದ್ದಾರೆ. ನಾವು ಯಾರು ಸ್ಥಳದಲ್ಲೇ ಇರಲಿಲ್ಲ. ಆದರೂ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ದೂರು ನೀಡಿ ಇನ್ನಿಲ್ಲದ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರಿದ್ರು. ಅಲ್ಲಿ ಉಳುಮೆ ಮಾಡಿದ್ದಾರೆ ಅಂತ ನಮಗೆಲ್ಲ ದೂರ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವ್ರ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇದ್ರು. ಮೊನ್ನೆ ಮಾತಾಡ್ತಾ ಇದ್ದಾಗ ನಾವು ಹೋದ್ವಿ, ಏನಪ್ಪ ಇವಾಗ ಗಲಾಟೆ ಮಾಡ್ತಾ ಇದ್ರು ಅಂತಂದ್ರೆ, ಈಗ ನಮ್ಮ ಜಮೀನು ನಮ್ಮದು ಅಂತ, ನಿಮ್ದು ಏನಿದೆ ಅದು ನೀವು ಮಾಡ್ಕೊಳ್ಳಿ, ಇಲ್ಲಿ ಯಾಕೆ ಗಲಾಟೆ ಮಾಡ್ತಾ ಇದ್ರು ಹೋಗಿ ಅಂತೆಲ್ಲ ನಾವು ಮಾತಾಡಿದಾಗ ಸೈಲೆಂಟಾಗಿ ಹೊರಟೋದ್ಮೇಲೆ ಈಗ ಮಾರನೇ ದಿವಸ ಎಲ್ಲ ಉಳುಮೆ ಮಾಡಿದ್ದಾರೆ. ಉಳುಮೆ ಮಾಡಿದ್ದು ಆಯಿತು ಅಂತಂದಮೇಲೆ ತಿರುಗಿ ನಿನ್ನೆ ಸಂಜೆ ನಮ್ಮ ಅಣ್ಣ ಹೋದಾಗ ಹೊಡೆದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾದ್ಮೇಲೆ ನಮ್ಮ ಅಣ್ಣವರು ಜೊತೆ ನನಗೂ ಫೋನ್ ಮಾಡಿದ್ರು. ನಮ್ಮ ಅಣ್ಣವರ ಮಗ ಮಧು ಅಂತ, ಹಿಂಗೆ ಅಣ್ಣನ ಹೊಡೆದ್ಬಿಟ್ಟಿದ್ದಾರೆ ಬಾ ಅಂತೇಳಿ. ನಾನು ಇರೋದು ಗೋಣೂರಲ್ಲಿ. ಅಲ್ಲಿಂದ ನಾನು ಬಂದು NCR ಮಾಡಿಸ್ಬಿಟ್ಟು ಮತ್ತೆ ನಾನು ಗೋಣೂರಿಗೆ ಹೋಗಿದ್ದೀನಿ. ಆದ್ರೂ ನನ್ನ ಮೇಲೇನೂ ಸಹ ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ಕೋರ್ಟಲ್ಲಿಗೆ ಹೋಗಿಲ್ಲ, ಆದರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಚಿಕ್ಕತೇಕಹಳ್ಳಿ ಮಂಜುನಾಥ್, ತಾತಹಳ್ಳಿ ಮಂಜುನಾಥ್, ಚೌಡರೆಡ್ಡಿಹಳ್ಳಿ ರಾಮಕೃಷ್ಣಪ್ಪ, ಅಜ್ಜ ಕದಿರೇನಹಳ್ಳಿ ಕೇಶವ, ಕೋಟಹಳ್ಳಿ ಗಿರೀಶ್, ಮಧುಸೂದನ್ ಹಾಜರಿದ್ದರು. ವೀರಾಪುರ ಮಂಜುನಾಥ್, ಎ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಅದ್ರ ಮೇಲೆ ಏನಿದೆ ಕ್ರಮ ಆಗುತ್ತೆ. ಯಾರನ್ನ ಆಗ್ಲಿ ಎಲ್ಲಾರ್ಗು ಹೇಳ್ತಿರೋದು, ಎಲ್ಲ ಗ್ರಾಮಸ್ಥರಿಗೆ ಮುಂಚೆ ಮಾಡಿರೋದು ಏನಿದೆ ಅದಕ್ಕೇನೋ ಸರ್ಕಾರದ ಆದೇಶದ ಮೇಲೆ ಏನಿದೆ ನಾವು ಹಕ್ಕುಪತ್ರ ಕೊಡೋದೇನೋ ಆ ಥರ ಏನೋ ಮಾಡ್ತೀವಿ. ಹೊಸದಾಗಿ ಯಾರಿಗೂ ಗೋಮಾಳನ ಒತ್ತುವರಿ ಮಾಡೋ ಹಕ್ಕಿಲ್ಲ. ಅದ್ರದ್ದೊಂದು ಅಳತೆ ಮಾಡಿಸ್ಬಿಟ್ಟು ಇದು ಮಾಡಿಸಿ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ನಗರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜಿನ 4ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಯೊಬ್ಬ ಶನಿವಾರ ರಾತ್ರಿ ಸಾವಿಗೆ ಶರಣಾಗಿರುವ ಘಟನೆ ಚಿನ್ನಸಂದ್ರ ಬಳಿಯ ಬೆಂಗಳೂರು ಕಡಪ ರಸ್ತೆಯಲ್ಲಿ ಇರುವ ಬಿಸಿಎಂ ವಿದ್ಯಾರ್ಥಿ ನಿಲಯದ ಹಿಂಭಾಗದಲ್ಲಿ ನಡೆದಿದೆ. ಮೃತ ಯುವಕ ಮೈಸೂರು ನಗರ ಹೆಬ್ಬಾಳದ 20 ವರ್ಷದ ರಾಕೇಶ್ ಎನ್ನಲಾಗಿದ್ದು, ಚಿಂತಾಮಣಿ ನಗರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಘಟಕ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ 4ನೇ ಸೆಮಿಸ್ಟರ್ ವ್ಯಾಸಂಗ ಮಾಡುತ್ತಾ ಚಿಂತಾಮಣಿ ನಗರ ಹೊರವಲಯದ ಬೆಂಗಳೂರು ಕಡಪ ಹೆದ್ದಾರಿಯಲ್ಲಿ ಇರುವ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾಸವಿದ್ದನು. ಶನಿವಾರ ರಾತ್ರಿ ಊಟ ಮಾಡಿ ಮಲಗಿದ ನಂತರ ವಿದ್ಯಾರ್ಥಿ ನಿಲಯದಿಂದ ಹೊರಗಡೆ ಹೋಗಿ ಸಾವಿಗೆ ಶರಣಾಗಿದ್ದಾನೆ. ಭಾನುವಾರ ಬೆಳಗ್ಗೆ ವಿಷಯ ಗೊತ್ತಾಗಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ತಂಡ ಭೇಟಿ ನೀಡಿ ಪರಿಶೀಲಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ವಿದ್ಯಾರ್ಥಿಯ ಸಾವಿನ ಸುದ್ದಿ ತಿಳಿದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮೃತ ವಿದ್ಯಾರ್ಥಿಯ ನಿಧನಕ್ಕೆ ಸಂತಾಪ ಸೂಚಿಸಿ ಇದೊಂದು ದುರಾದೃಷ್ಟಕರ ನೋವಿನ ಸಂಗತಿಯಾಗಿದೆ. ಜೀವನದಲ್ಲಿ ಒತ್ತಡಗಳು, ಕಷ್ಟಗಳು ಸಹಜ. ಅಂತಹ ಸಂದರ್ಭಗಳಲ್ಲಿ ಸಹಪಾಠಿಗಳು, ಪೋಷಕರ ಜೊತೆ ಮಾತನಾಡಿ ಮನಸ್ಸನ್ನ ಹಗುರ ಮಾಡಿಕೊಳ್ಳಬೇಕು ಎಂದರು. ಬೆಳಗ್ಗೆ ಅವರು ಅಲ್ಲೇ ವಸತಿ ನಿಲಯದ ಸಮೀಪದಲ್ಲಿ ಒಂದು ಮರಕ್ಕೆ ನೇಣು ಹಾಕ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದ್ದಂಥವರನ್ನು ಗಮನಿಸಿದ್ದಾರೆ. ಇದು ಭಾಳ ದುರದೃಷ್ಟಕರವಾದ ವಿಚಾರ. ಅವರು ಮೈಸೂರಿನ ಹೆಬ್ಬಾಳದವರು ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ನಾನೀಗ ಅವರ ಸಹಪಾಠಿಗಳು ಇವರ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಅವರು ಯಾವುದೇ ರೀತಿ ಖನ್ನತೆಗೆ ಒಳಗಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಥವಾ ಏನಾದರೂ ಒಂದು ಒತ್ತಡಕ್ಕೆ ಅಥವಾ ಇನ್ನೊಂದು ರೀತಿಯಲ್ಲಿ ಯಾವುದೇ ರೀತಿ ಅವರು ವ್ಯಕ್ತಪಡಿಸಿಲ್ಲ ಮತ್ತು ಯಾರೂ ಸ್ನೇಹಿತರ ಜೊತೆ ಏನು ಹಂಚ್ಕೊಂಡಿಲ್ಲ. ಕಡೆಯದಾಗಿ 9:15 ಅವರ ಸ್ನೇಹಿತನಿಗೊಬ್ಬನಿಗೆ ಮೈಸೂರು ಅವರಿಗೆ ದೂರವಾಣಿಯಲ್ಲಿ ಮಾತಾಡಿ ಸಂಭಾಷಣೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ನಗರದ ಸ್ವಚ್ಛತೆಗೆ ನಗರಸಭೆಯ ಅಧಿಕಾರಿಗಳೊಂದಿಗೆ ನಾಗರಿಕರು ಸಹ ಕೈಜೋಡಿಸಬೇಕು ಎಂದು ಪೌರಾಯುಕ್ತ ರಮೇಶ್ ಕರೆ ನೀಡಿದರು. ಗೌರಿಬಿದನೂರು ನಗರಸಭೆಯ ಅಧಿಕಾರಿಗಳಿಂದ ಇಂದು ನಡೆದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ರಮೇಶ್ ಭಾಗವಹಿಸಿ ಮಾತನಾಡಿ, ನಗರವು ಸುಂದರವಾಗಿರಲು ಶುಭ್ರತೆಯನ್ನ ಕಾಪಾಡಬೇಕು. ನಾಗರಿಕರು ಸಹ ತಮ್ಮ ಜವಾಬ್ದಾರಿಯನ್ನ ಅರಿತು ನಗರ ಶುಭ್ರತೆಗೆ ನಮ್ಮೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ನಾಗರಿಕರು ಮುಂಜಾನೆ ನಿಮ್ಮ ಮನೆಗಳ ಹತ್ತಿರ ಬರುವ ನಗರಸಭೆಯ ಕಸದ ವಾಹನಕ್ಕೆ ಹಸಿ ಕಸ, ಒಣ ಕಸವನ್ನ ಬೇರ್ಪಡಿಸಿ ನೀಡಬೇಕು. ಕಸವನ್ನ ಎಲ್ಲೆಂದರೆ ಅಲ್ಲಿ ಹಾಕಬಾರದು. ನಗರದ ಸ್ವಚ್ಛತೆಗೆ ನಿಮ್ಮ ಸಹಕಾರ ಬೇಕು ಎಂದರು. ನಗರಸಭೆ ಜನತೆಗೆ ನನ್ನ ಧನ್ಯವಾದಗಳು. ಪ್ರಥಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಗೌರಿಬಿದನೂರು ಪಟ್ಟಣದಲ್ಲಿ ಏನು ಸ್ವಚ್ಛತೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಬೀದಿ ದೀಪಗಳು ಇರ್ಬೋದು, ಓವರಾಲ್ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ. ಮಾನ್ಯ ಶಾಸಕರ ಅಭಿಲಾಷೆಯಂತೆ ಏನು ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಡಬ್ಬಿಸ್ ಇರ್ಬೋದು, ಡಿವೈಡರ್ಗಳಲ್ಲಿ ಆ ಕಡೆ ಈ ಕಡೆನಂತಹ ಕಲ್ಲುಗಳಿರ್ಬೋದು, ಗಾಡಿಗಳಿರ್ಬೋದು, ಎಲ್ಲ ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ನೀವೆಲ್ಲ ತೆರವು ಮಾಡಲಿಕ್ಕೆ ನಮಗೆ ಗಡುವು ಕೊಟ್ಟಿದ್ದಾರೆ. ಅವರ ಸೂಚನೆಯಂತೆ ನಾವೆಲ್ಲ ವಾರ್ಡ್ಗಳಲ್ಲಿ ಡ್ರೈವ್ ಥರ ಮಾಡಿಕೊಂಡು, ಗ್ಯಾಂಗ್ ವರ್ಕ್ ಥರ ಮಾಡಿಕೊಂಡು ಎಲ್ಲ ಏನು ಸ್ವಚ್ಛತೆ ಬಗ್ಗೆ ಕ್ರಮವಹಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಏನೇನು ಸೂಚನೆಗಳು ನೀಡಿದ್ದಾರೆ ಅದರ ಪ್ರಕಾರ ನಾವೆಲ್ಲ ಸಮಾರೋಪದಲ್ಲಿ ನಾವು ನಮ್ಮ ಸಿಬ್ಬಂದಿ ಮತ್ತು ನೌಕರರು, ನಮ್ಮ ಪರಿಸರ ಅಭಿಯಂತರು, AWE ಎನ್ವೈರನ್ಮೆಂಟ್ ಇಂಜಿನಿಯರು, ಈ ವೇಳೆ ಆರೋಗ್ಯ ನಿರೀಕ್ಷಕರಾದ ನವೀನ್ ಮುಂತಾದವರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಮಾನವರಾಗಿ ಜನಿಸಿ ತಾವು ಮಾಡುವ ಪುಣ್ಯ ಕೆಲಸ ಸಾಮಾಜಿಕ ಕಾರ್ಯಗಳ ಮೂಲಕ ದೇವರಾಗುತ್ತಾರೆ ಎನ್ನುವುದಕ್ಕೆ ಶ್ರೀ ವೀರಣ್ಣ ಸ್ವಾಮಿ ಹಾಗೂ ಶ್ರೀ ಕೆಂಪಣ್ಣ ಸ್ವಾಮಿಗಳು ನಮ್ಮ ಮುಂದೆ ಜೀವಂತ ಉದಾಹರಣೆಯಾಗಿದ್ದಾರೆ ಎಂದು ವಿಜಯಪುರದ ಶ್ರೀ ಗುರಪ್ಪ ಸ್ವಾಮಿ ಮಠದ ಪೀಠಾಧ್ಯಕ್ಷ ಶ್ರೀ ನಂಜಾವಧೂತ ಮಹಾಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಹಂಡಿಗನಾಳದ ಶ್ರೀ ವೀರಣ್ಣಸ್ವಾಮಿ ಶ್ರೀ ಕೆಂಪಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ನಿಂದ ಹಂಡಿಗನಾಳದ ಕೆವಿ ಭವನದಲ್ಲಿ 2025-26ನೇ ಸಾಲಿನ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ವಿಜಯಪುರದ ಶ್ರೀ ಗುರಪ್ಪ ಸ್ವಾಮಿ ಮಠದ ಪೀಠಾಧ್ಯಕ್ಷ ಶ್ರೀ ನಂಜಾವಧೂತ ಮಹಾಸ್ವಾಮಿ ಉದ್ಘಾಟಿಸಿ ಆಶೀರ್ವಚನ ನೀಡಿ ಮಾತನಾಡಿ, ಸಮಾಜದಲ್ಲಿ ಮನುಷ್ಯರಾಗಿ ಹುಟ್ಟಿ ನಂತರ ಅವರು ತಮ್ಮ ಬದುಕಿನ ಉದ್ದಕ್ಕೂ ಮಾಡುವ ಪುಣ್ಯದ ಕೆಲಸ ಕಾರ್ಯಗಳ ಮೂಲಕ ಜನಮಾನಸದಲ್ಲಿ ದೇವರಾಗಿ ಅಜರಾಮರರಾದ ಅನೇಕ ಮಂದಿ ಮಹನೀಯರು ಇದ್ದಾರೆ. ಈ ಟ್ರಸ್ಟ್ನವರು ಮಾಡುತ್ತಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಣೆದಾಯಕ ಹಾಗೂ ಸ್ಫೂರ್ತಿದಾಯಕವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ 120 ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪತ್ರ ನಗದು ನೀಡಿ ಪುರಸ್ಕರಿಸಲಾಯಿತು. ಇನ್ನು ಪ್ರತಿಭಾ ಪುರಸ್ಕಾರ ಪಡೆದು ಉದ್ಯೋಗಕ್ಕೆ ಸೇರಿ ಮೊದಲ ವೇತನವನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿದ ಜ್ಯೋತಿಪುರ ಚಿರಾಗ್, ಸಾವುಕನಹಳ್ಳಿ ಲಾವಣ್ಯ, ಮೇಲೂರು ಡಾಕ್ಟರ್ ವರಲಕ್ಷ್ಮಿ ನವೀನ್ ಗೌಡ, ಮಲ್ಲೇನಹಳ್ಳಿ ಡಾಕ್ಟರ್ ದಾಮಿನಿ, ಜಂಗಾಲಹಳ್ಳಿ ಜೆಎನ್ ಮನೀಷಾ ಅವರನ್ನು ಸನ್ಮಾನಿಸಲಾಯಿತು. ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು. ಈ ವೇಳೆ ಶ್ರೀ ವೀರಣ್ಣಸ್ವಾಮಿ ಶ್ರೀ ಕೆಂಪಣ್ಣಸ್ವಾಮಿ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಎನ್ ನಾಗರಾಜ್, ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಸಾಪ ಅಧ್ಯಕ್ಷ ಪ್ರೊಫೆಸರ್ ಬಿಎನ್ ಕೃಷ್ಣ, ಟ್ರಸ್ಟ್ನ ಉಪಾಧ್ಯಕ್ಷ ಬಿಳಿ ಶಿವಾಲೆ ರವಿ, ಕಾರ್ಯದರ್ಶಿ ಅಶ್ವಥಯ್ಯ, ಖಜಾಂಚಿ ಮುನಿಸ್ವಾಮಿ ಗೌಡ, ರಾಮದಾಸ್, ಸ್ಕೂಲ್ ದೇವರಾಜ್, ಗೊರಮಡಗು ರಾಜಣ್ಣ, ಆನೂರು ವಿಜಯೇಂದ್ರ, ಡಾಕ್ಟರ್ ನವೀನ್, ಸೌಭಾಗ್ಯ, ರಾಜಗೋಪಾಲ್ ಇನ್ನಿತರರು ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿ ಹಾಗೂ ನೀಟ್ ಪ್ರಶ್ನೆ ಪತ್ರಿಕೆ ಹಗರಣದ ವಿರುದ್ಧ ಕೆಜಿಎಫ್ ನಗರದ ಅಂಡರ್ಸನ್ ಪೇಟೆ ವೃತ್ತದಲ್ಲಿ ಸಿಪಿಎಂ ತಾಲೂಕು ಸಮಿತಿ ಅಧ್ಯಕ್ಷ ಪಿ ತಂಗರಾಜು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಈ ಕೂಡಲೇ ನೀಟ್ ಹಗರಣದ ಆರೋಪಿಗಳನ್ನು ಶೀಘ್ರವೇ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ಸಂಬಂಧಪಟ್ಟ ಕೇಂದ್ರ ಶಿಕ್ಷಣ ಸಚಿವ
ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ತೈಲ ಹಾಗೂ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸಿ ವಾರದಲ್ಲೇ 3 ಬಾರಿ ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಜನರನ್ನು ಇನ್ನೂ ಬಡತನಕ್ಕೆ ತಳ್ಳುತ್ತಿದೆ ಎಂದು ಆರೋಪಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಂತಾಮಣಿಯ ಪ್ರಮುಖ ವಾಣಿಜ್ಯ ವೃತ್ತ ಆಜಾದ್ ಚೌಕ್ ನವೀಕರಣ ಸ್ಥಳಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ. ಪುಟ್ಟ ಹೋಟೆಲ್ನಲ್ಲಿ ದೋಸೆ ಸವಿದ ಸಚಿವರು. ನಿಯಂತ್ರಣ ತಪ್ಪಿದ ಈಚರ್ ವಾಹನದಿಂದ ಸರಣಿ ಡಿಕ್ಕಿ, ಅಪಘಾತದ ತೀವ್ರತೆಗೆ ಕಾರು ಬೈಕ್ ಸಂಪೂರ್ಣ ಜಖಂ, ಬಾಲಕನ ತಲೆಗೆ ತೀವ್ರ ಪೆಟ್ಟು. ಶ್ರೀ ಯೋಗಿ ದ್ಯಾವಪ್ಪ ತಾತನ ಗುಡಿಯ ಎತ್ತುಗಳ ಜಾತ್ರೆ ಜಾಗ ಒತ್ತುವರಿ ಆರೋಪ ಪ್ರಶ್ನಿಸಿದ 8 ಜನರ ವಿರುದ್ಧ ಜಾತಿ ನಿಂದನೆ ಕೇಸ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.